स्वागत है आपका बी न्यूज नेशन में। मैं हूं आबिद हुसैन शेख। 2 साल बाद खुली एमएलए की आंखें, सरकार पर लगाए कई आरोप। राज्य की सरकार गरीबों का खून चूस रही है। बीजापुर एमएलए बसनगौड़ा पाटिल यत्नाल ने राज्य सरकार पर अपना विरोध व्यक्त करते हुए सदन में कहा कि कोरोना नियंत्रण में येडियुरप्पा की सरकार पूरी तरह से नाकामयाब रही है। जब मैं अस्पताल में था तो मुझसे ही 3,80,000 का बिल वसूला गया, तो आम जनता का क्या हाल होगा। एम्स जैसा अस्पताल सुरेश अंगड़ी को बचा न सका। हमें कोरोना को लेकर गंभीरता से विचार की ज़रूरत है। राज्य सरकार की गलती, आज तक हम कोरोना से लड़ रहे हैं। हफ्ते में 2 दिन लॉकडाउन करने, प्राइवेट अस्पतालों की मनमानी रोकने जैसे कई मुद्दों को लेकर सरकार पर अपने सवालों की बौछार कर दी विधायक बसनगौड़ा पाटिल यत्नाल ने। ಇವತ್ತು ಲಾಕ್ಡೌನ್ ಮತ್ತೆ ವಾರಕ್ಕೊಮ್ಮೆ 2 ಸಲ ಮಾಡುವಂಥ ಅನಿವಾರ್ಯತೆ ಬರ್ತದೆ ಮತ್ತು ಖಾಸಗಿ ಹಾಸ್ಪಿಟಲ್ಗಳು ಲೂಟಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ನನಗೆ 11 ದಿವಸದಲ್ಲಿ 3,80,000 ರೂಪಾಯಿ ಬಿಲ್ ಮಾಡಿದ್ರು. ಒಬ್ಬ MLA ಅಂತ ಹಣೆ ಬರೋದು. ಇನ್ನು ಬಡವ್ರು ಹೆಂಗೆ 10 ಲಕ್ಷ. ಮೊನ್ನೆ ಸಿದ್ದು ಸಹೋದರು ಹೇಳ್ತಾ ಇದ್ರು 18 ಲಕ್ಷ ರೂಪಾಯಿ ಬಿಜಾಪುರ್ನಲ್ಲಿ ಒಂದು ದವಾಖಾನೆಯವರು ಇವತ್ತು ಚಾರ್ಜ್ ಮಾಡ್ತಾ ಇದ್ದಾರೆ. ಇವ್ರಿಗೇನು ನಿಯಂತ್ರಣ ಇಲ್ಲ, ಸರ್ಕಾರಿಗೆ ಏನು ಮಾಡ್ತಾ ಇದೆ ಅನ್ನೋಂಥದ್ದು ಇದು ನಾವು ಕೇಳಬೇಕಾಗ್ತದೆ. ಅವ್ರಿಗೇನು ಅಂಥ ದವಾಖಾನೆಗಳ ಮೇಲೆ ಏನು ನಿಯಂತ್ರಣ ಇದೆ ನಿಮ್ಮದು? ನೀವೇನು ಮಾಡ್ತಾ ಇದ್ದೀರಿ? ಆರೋಗ್ಯ ಇಲಾಖೆ ಬೇಕಾಬಿಟ್ಟಿಯಾಗಿ ಲೂಟಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಜನರಲ್ಲಿ ಸಾಮಾನ್ಯ ಪ್ರಜ್ಞೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ ಹೇಳ್ದಂಗೆ ಈ ಸೆಲ್ಫಿ ಸರ್ ಮಾಸ್ಕ್ ತೆಗಿರಿ, ಮಗಲು ಬಂದಿರ್ತಾರೆ. ಎಷ್ಟು ಹೇಳಿದ್ರು ಸಹ ಜನನೂ ಆ ರೀತಿ ಬೇಜವಾಬ್ದಾರಿ ರೀತಿ ನಡೀತಾ ಇದ್ದಾರೆ. ದುರ್ದೈವ ಇವತ್ತು ಕೋವಿಡ್ ಅನ್ನೋಂಥದ್ದು. ನಾನು 11 ದಿವಸ ಇದ್ದೆ ಮಣಿಪಾಲದಲ್ಲಿ. ಅಧ್ಯಕ್ಷರೇ, ಜೀವನದಲ್ಲಿ ಏನೂ ಇಲ್ಲ ಅನ್ನೋಂಥದ್ದು ಒಂದಂತೂ ಸಿದ್ಧ. ಎಷ್ಟು ಹಣ ಏಮ್ಸ್ದಲ್ಲೇ ನಾವು ರಕ್ಷಣೆ ಮಾಡಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ದಂಗೆ ಏಮ್ಸ್ ಅಂತ ನಮ್ಮ ದೇಶದ ಅತ್ಯಂತ ದೊಡ್ಡ ವೈದ್ಯಕೀಯ ಸಂಸ್ಥೆಯಲ್ಲೇ ಅವ್ರ ಜೀವ ಉಳಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ನಾವಿವತ್ತೇನು ರಾಜಕಾರಣದಲ್ಲಿದ್ದವರು, ಮೊನ್ನೆ ಪಾಪ ಗಸ್ತಿಯವ್ರನ್ನ ನಾವು ಏನೋ ಕಳ್ಕೊಂಡಿವಿ. ಇನ್ನೊಬ್ಬ ಶಾಸಕರು ಭಾಳ ಜೀವನ ಮರಣದ ಒಂದು ಹೋರಾಟ ಮಾಡ್ತಾಯಿದ್ದಾರೆ, ನಾರಾಯಣರಾವ್ ಅಂತವರು. ಇದೆಲ್ಲ ನೋಡಿದಾಗ ನಾವು ಕೋವಿಡ್ ಬಗ್ಗೆ ಭಾಳ ಗಂಭೀರವಾಗಬೇಕು. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದ್ರ ಜೊತೆಗೆ ಸುರೇಶ್ ಅಂಗಡಿಯವರು ನಂದು ಭಾಳ ಆತ್ಮೀಯ ಗೆಳೆತನ. ಇವತ್ತು ಒಬ್ಬ ಒಳ್ಳೆಯ ಗೆಳೆಯನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಕುಟುಂಬಕ್ಕೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಏನು ನೋಡ್ರಿ, ಇವತ್ತು ಮನುಷ್ಯ ಎಲ್ಲೋ ಹುಟ್ಟದ, ಎಲ್ಲೋ ದಿಲ್ಲಿ ಒಳಗೆ ಇವತ್ತು ಅಂತ್ಯ ಸಂಸ್ಕಾರ. ಅಂದರೆ ಎಲ್ಲಿ ಹುಟ್ಟಿದೀವಿ ಎಲ್ಲಿ ಸಾಯ್ತು ಅನ್ನೋಂಥದ್ದು ಸಹ ಯಾರಿಗೂ ಗೊತ್ತಿಲ್ಲ. ಅಂಥ ಒಂದು ಕಷ್ಟ ಕಾಲದಲ್ಲಿ ಇವತ್ತು ಸುರೇಶ್ ಅಂಗಡಿಯವರ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಮೂಲಕ ಅವರು ಕಂಡಂಥ ಅನೇಕ ಕರ್ನಾಟಕದ ಯೋಜನೆಗಳು ಮುಂದಿನ ದಿವಸಗಳಲ್ಲಿ ಸಾಕಾರ ಆಗಲಿ ಅಂತ ಕೇಳ್ಕೊಂಡು ನಾನು और खबरों के लिए देखते रहिए बी न्यूज नेशन।